ಹೇ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ. ನೀವು 300 ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ನಿಮ್ಗೆ ಗೈಡೆನ್ಸ್ ಬೇಕು, ಕ್ಲಾರಿಟಿ ಬೇಕು, ನಿಮ್ಗೆ ಒಂದು ಒಳ್ಳೆ ಪರ್ಸನಲ್ ರೀಡಿಂಗ್ ಬೇಕು. ಎಷ್ಟು ಬೇಕಾದ್ರೂ ಮಾತಾಡಬಹುದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು. ಜಸ್ಟ್ ಫಾರ್ 300 ರುಪೀಸ್ಗೆ ನಿಮಗೆ ರೀಡಿಂಗ್ ಸಿಗ್ತಾ ಇದೆ. ಈ ಒಂದು 300 ರುಪೀಸ್ ಆಫರ್ ಬಂದು ಜಸ್ಟ್ ಮೇ 20th ವರೆಗೆ ಕಾಲ್ ಮಾಡ್ತಾ ಇದ್ರ ಅಂದ್ರೆ 20th ವರೆಗೂ ಮಾತ್ರ ಈ ಒಂದು 300 ರುಪೀಸ್ ಪ್ಯಾಕೇಜ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಹಾರ್ಡ್ಲಿ ಇನ್ನ 10 ಡೇಸ್ ಇದೆ 20th ಮೇ ಬರೋದಿಕ್ಕೆ. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಇವತ್ತೇ ಪೇ ಮಾಡಿ, ಇವತ್ತೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳುತ್ತಾ, ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಸೊ ತುಂಬಾ ಚೆನ್ನಾಗಿ ಕೇಳಿದ್ರಿ, ನೀವು ಡರ್ಮಟಾಲಜಿಸ್ಟ್, ಸ್ಕಿನ್ ಕ್ಲಿನಿಕ್ ಇದೆಯಾ, ಎಲ್ಲಿದೆ, ಯಾವ್ಯಾವ ಟ್ರೀಟ್ಮೆಂಟ್ಸ್ ಕೊಡ್ತೀರಾ ಅಂತ. ಸೊ ನಮ್ದು ಎಲ್ಲಾ ರೀತಿಯ ಸ್ಕಿನ್ ಇಶ್ಯೂಸ್, ಸ್ಕಿನ್ ಪ್ರಾಬ್ಲಮ್ಸ್ ಇದೆ. ಟ್ಯಾನ್, ಪಿಂಪಲ್ ಮಾರ್ಕ್ಸ್, ಆಕ್ನೆ ಸ್ಕಾರ್ಸ್, ಓಪನ್ ಪೋರ್ಸ್ ಅಂಡ್ ತುಂಬಾನೇ ಬಂಗಿದೆ, ಮೆಲಾಸ್ಮಾ, ಹೈಪೋಪಿಗ್ಮೆಂಟೇಷನ್, ನಿಮ್ಗೆ ಸ್ಕಿನ್ ವೈಟ್ನಿಂಗ್ ಆಗಬೇಕು, ನಿಮ್ಮ ಎಲ್ಲಾ ರೀತಿಯ ಒಂದು ಸ್ಕಿನ್ ಪ್ರಾಬ್ಲಮ್ಸ್ಗೆ ನಮ್ಮಲ್ಲಿ ಪರಿಹಾರನೂ ಇದೆ, ಸೊಲ್ಯೂಷನ್ಸ್ ಇದೆ, ಟ್ರೀಟ್ಮೆಂಟ್ಸ್ ಇದೆ. ಸೊ ನನ್ನ ಒಂದು ಅಂದ್ರೆ ಥ್ರೂ ಯೂಟ್ಯೂಬ್ ಬರ್ತಾ ಇದ್ರ ಅಂದ್ರೆ ಎಲ್ಲಾ ಟ್ರೀಟ್ಮೆಂಟ್ಸ್ ಮೇಲೂ ಕೂಡ ಜಸ್ಟ್ 50% ಆಫರ್ ನ ಕೊಡ್ತಾ ಇದೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ 10,000 ರುಪೀಸ್ ಒಂದು ಟ್ರೀಟ್ಮೆಂಟ್ ಇದೆ ಅಂತ ಅಂದ್ರೆ 50% ಅಂದ್ರೆ 5,000ಗೆ ನಿಮ್ಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸೊ ಜಸ್ಟ್ ಇವಾಗ ಆಫರ್ ಬಿಟ್ಟಿದೀವಿ. ಸ್ಕಿನ್ ಕ್ಲಿನಿಕ್ ಅಲ್ಲೂ ಕೂಡ 50% ಆಫರ್ ಇದೆ ಎಲ್ಲಾ ಟ್ರೀಟ್ಮೆಂಟ್ಸ್ ಮೇಲೂ. ಸೊ ಯು ಕ್ಯಾನ್ ಕಮ್ ಅಂಡ್ ಟೇಕ್ ಇನ್ ಕನ್ಸಲ್ಟೇಷನ್, ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಇದೆ. ಸೊ ಫ್ರೀ ಟ್ರೀಟ್ಮೆಂಟ್ ಇಲ್ಲ. ಸೊ ಟ್ರೀಟ್ಮೆಂಟ್ ಗೆ EMI ಆಪ್ಷನ್ಸ್ ಎಲ್ಲವೂ ಕೂಡ ಇದೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡಬಹುದು. ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್, ಹೇರ್ ಲಾಸ್ ಆಗ್ತಿದೆ, ಹೇರ್ ಗ್ರೋತ್ ಆಗಬೇಕು, ಸೊ ತುಂಬಾ ಹೇರ್ ಫಾಲ್ ಆಗ್ತಿದೆ, ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗೆ, ಹೇರ್ ಪ್ರಾಬ್ಲಮ್ಸ್ಗೆ ನಮ್ಮಲ್ಲಿ ಸ್ಕಿನ್ ಕ್ಲಿನಿಕ್ ಬಂದು ಕ್ಯಾಪುರಂ ಅಲ್ಲಿ ಇದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ, ಡೆಫಿನೆಟ್ಲಿ ನೀವು ನಂಗೆ ಮೆಸೇಜ್ ಅಥವಾ ವಾಟ್ಸ್ಆಪ್ ಕಾಲ್ ಮಾಡಬಹುದು. ನಿಮ್ಗೆ ಎಲ್ಲಾದ್ರೂ ಅಪ್ಡೇಟ್ಸ್ ನಿಮ್ಗೆ ಫೋನ್ ಕಾಲ್ ಅಲ್ಲಿ ಸಿಗುತ್ತೆ. ಮತ್ತೆ ನೀವು ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು, ನಿಮ್ಮ ಸ್ಕಿನ್ ಇಶ್ಯೂಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಡೈರೆಕ್ಟ್ ಕ್ಲಿನಿಕ್ ಗೆ ಬರಬೇಕು. ಸೊ ನನ್ನ ಕ್ಲಿನಿಕ್ ಅಡ್ರೆಸ್ ಎಲ್ಲವೂ ನಿಮ್ಗೆ ಕಳಿಸ್ಕೊಡ್ತೀನಿ, ನಂಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ರ, ರಿಲೇಶನ್ಶಿಪ್ ಅಲ್ಲಿ ಇದ್ರ, ಆಲ್ರೆಡಿ ಮ್ಯಾರೇಜ್ ಆಗಿದೆ, ನಿಮ್ಮ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಜನರಲ್ ಲವ್ ರೀಡಿಂಗ್ ಇರುತ್ತೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಮತ್ತೆ ನಿಮ್ಮ ಸಿಚುಯೇಷನ್ಗೆ, ನಿಮ್ಮ ಕನೆಕ್ಷನ್ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅನ್ನೋದನ್ನ, ಇಲ್ಲಿ ಟ್ಯಾರೋ ಗೈಡೆನ್ಸ್ ಇರುತ್ತೆ, ಏಂಜಲ್ ಗೈಡೆನ್ಸ್ ಇರುತ್ತೆ. ಮುಂದೆ ಏನಾಗತ್ತೆ, ಏನೆಲ್ಲ ಬದಲಾವಣೆಗಳಾಗತ್ತೆ ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಫುಲ್ ವಿಡಿಯೋನ ನೋಡ್ಕೊಂಡು ಬನ್ನಿ ಗೈಸ್. ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂತ. ಸೊ ಫಸ್ಟ್ ನಾವು ಗೈಡೆನ್ಸ್ ನ ನೋಡಿ, ಟ್ಯಾರೋನಲ್ಲಿ ಕಾರ್ಡ್ಸ್ ನ ತಗೊಂಡು ಆಮೇಲೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ ಗೈಡೆನ್ಸ್. ಓಕೆ, ಲೆಟ್ಸ್ ಬಿಗಿನ್. ಸೊ ಮುಂದೆ ಏನೆಲ್ಲ ಬದಲಾವಣೆಗಳಾಗತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರೆಸ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರಿ, ಎಂಪ್ರೆಸ್ ಇದೆ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್, 6 ಆಫ್ ಕಪ್ಸ್, 8 ಆಫ್ ವ್ಯಾಂಡ್ಸ್, ಓಕೆ, ಅಂಡ್ ಮೆಜಿಷಿಯನ್. ಓಕೆ, ಸೊ ಗೈಡೆನ್ಸ್ ನ ನೋಡೋಣ, ಏನ್ ಗೈಡೆನ್ಸ್ ಕೊಡ್ತಾರೆ ಏಂಜಲ್ಸ್ ಅಂತ. ಓಕೆ 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 ಸೊ ಇಟ್ಸ್ ಅಪ್ ಟು ಯು. ಅದ್ರ ಜೊತೆಗೆ ಯು ಆರ್ ರೆಡಿ. ಈ 2 ಗೈಡೆನ್ಸ್ ಜೊತೆಗೆ ಟ್ಯಾರೋ ರೀಡಿಂಗ್ ಅಲ್ಲಿ ಈ ಕಾರ್ಡ್ಸ್ ಬಂದಿದೆ. ಸೊ ಇವಾಗ ನೋಡ್ಕೊಂಡು ಬನ್ನಿ. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮ್ಮ ಕನೆಕ್ಷನ್ ಅಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಏನೆಲ್ಲ ವಿಚಾರಗಳು ಬದಲಾಗ್ತಾ ಇದೆ, ಸೊ ಏನಾಗತ್ತೆ ಮುಂದೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಅಂದ್ರೆ, ಸೊ ನಿಮಗೆ ತುಂಬಾ ಕಂಪ್ಲೇಂಟ್ಸ್ ಇರಬಹುದು, ನನ್ನ ಪಾರ್ಟ್ನರ್ ನನ್ಗೆ ಸರಿಯಾಗಿ ಟೈಮ್ ಕೊಡಲ್ಲ, ಅಂಡ್ ನನ್ನ ವ್ಯಕ್ತಿ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಜಗಳ ಮಾಡ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಸಿಲ್ಲಿ ವಿಚಾರಕ್ಕೂ ನನ್ನ ವ್ಯಕ್ತಿ ನನ್ನ ಮೇಲೆ ಕೋಪ ಮಾಡ್ಕೊಳ್ತಿದ್ದಾರೆ, ನಮ್ಮಿಬ್ರು ಮಧ್ಯೆ ತುಂಬಾನೇ ಜಗಳ, ಕೋಪ, ತಾಪ ಎಲ್ಲವೂ ಕೂಡ ನಡೀತಾ ಇದೆ. ಯಾವ್ದು ಕೂಡ ಪಾಸಿಟಿವ್ ಆಗಿ ಇಂಪ್ರೂವ್ಮೆಂಟ್ ಇಲ್ಲ ಅಂತ ನಿಮ್ಗೆ ಏನಾದ್ರೂ ನಿಮ್ಮ
ಕನೆಕ್ಷನ್ ಅಲ್ಲಿ ಅನಿಸ್ತಾ ಇದೆ. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ, ಕಾಂಪ್ಲಿಕೇಶನ್ ಇದೆ, ರಿಸ್ಕ್ ಇದೆ ಅಂತ ಏನೆಲ್ಲ ನಿಮ್ದು ನೆಗೆಟಿವಿಟಿ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ, ಅದು ಮುಂದೆ ಬರುವಂತಹ ದಿನಗಳಲ್ಲಿ ಹೀಲ್ ಆಗುತ್ತೆ. ನಿಮ್ಮ ವ್ಯಕ್ತಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ನಿಮ್ಗೆ ಅಂತ ಟೈಮ್ ಕೊಡ್ತಾರೆ. ಈ ಒಂದು ವ್ಯಕ್ತಿ ಯಾಕೆ ಈ ತರ ಮಾಡ್ತಾರೆ ಅಂದ್ರೆ, ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ಈ ಒಂದು ವ್ಯಕ್ತಿಗೆ ಭಯ ಇದೆ, ಎಲ್ಲಿ ನಮ್ಮಿಬ್ರು ದೂರ ಆಗ್ಬಿಡ್ತೀವಿ, ಸಪರೇಟ್ ಆಗ್ಬಿಡ್ತೀವಿ, ಬ್ರೇಕಪ್ ಆಗ್ಬಿಡುತ್ತೆ ನಮ್ಮಿಬ್ರು ಮಧ್ಯ, ಎಲ್ಲಿ ಮೂರನೇ ಒಬ್ಬ ವ್ಯಕ್ತಿ ಮಾತು ಕೇಳ್ಕೊಂಡು ನನ್ನ ಬಿಟ್ಟು ಹೋಗ್ಬಿಡ್ತಾರೆ, ಇದೆಲ್ಲ ಇನ್ಸೆಕ್ಯೂರಿಟಿ ನಿಮ್ಮ ವ್ಯಕ್ತಿಗಿದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಗೈಸ್. ಯಾಕಂತಂದ್ರೆ ಎಂಪ್ರೆಸ್ ಇದೆ. ಸೊ ಎಂಪ್ರೆಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ. ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ನಂಬಿಕೆ ಬಂದಿದೆ, ಒಂದು ಸಂಬಂಧದ ಮೇಲೆ ಮತ್ತೆ ಒಂದು ವ್ಯಕ್ತಿಗೆ ಆಸೆ ಬಂದಿದೆ ರಿಲೇಶನ್ಶಿಪ್ ಮೇಲೆ, ಅಂದ್ರೆ ಅದು ನಿಮ್ಮಿಂದ ಮಾತ್ರ. ಸೊ ಯಾಕೆಂತಂದ್ರೆ ಈ ಹಿಂದೆ ನೀವು ಅವ್ರ ಲೈಫ್ ಅಲ್ಲಿ ಬರೋಕ್ಕಿಂತ ಮುಂಚೆ ಇವ್ರ ಜೀವನದಲ್ಲಿ ತುಂಬಾ ಸತಿ ಹಾರ್ಟ್ ಬ್ರೇಕ್ ಆಗಿದೆ, ಹಾರ್ಟ್ ಫೇಲ್ಯೂರ್ ಆಗಿದೆ, ವರ್ಸ್ಟ್ ಫೀಲಿಂಗ್ಸ್ ನ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದಾರೆ. ಒಂದು ಕೆಟ್ಟ ಸಂಬಂಧದಲ್ಲಿ ಇದ್ದು ಈ ಒಂದು ವ್ಯಕ್ತಿ ಬ್ಯಾಕ್ಔಟ್ ಆಗಿ ಒಂದು ವ್ಯಕ್ತಿ ಆ ಕನೆಕ್ಷನ್ ಆಚೆಗೆ ಬಂದಿದ್ದಾರೆ. ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ಮತ್ತೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ, ಲವ್ ಆಗಿದೆ ಅಂತ ಅಂದ್ರೆ ನಿಮ್ಮ ನಡವಳಿಕೆ ನೋಡಿ, ನಿಮ್ಮ ಕ್ಯಾರೆಕ್ಟರ್ ನ ನೋಡಿ, ನೀವು ಯಾವ ತರ ಮಾತಾಡ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಎಲ್ಲಾನು ನೋಡಿ ಒಂದು ವ್ಯಕ್ತಿಗೆ ಮತ್ತೆ ಒಂದು ಪ್ರೀತಿ ಮೇಲೆ ನಂಬಿಕೆ ಇದೆ, ಭರವಸೆ ಬಂದಿದೆ ಅಂದ್ರೆ ಅದು ನಿಮ್ಮಿಂದ. ಸೊ ಇವಾಗ ನಿಮ್ಮನ್ನು ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ಸೊ ಕೆಲವೊಂದ್ಸತಿ ಒಂದು ವ್ಯಕ್ತಿ ನಿಮ್ಮನ್ನ ಡಾಮಿನೇಟ್ ಮಾಡ್ತೀರಾ, ಅದ್ ಮಾಡ್ಬೇಡ, ಇದು ಮಾಡ್ಬೇಡ, ಅವ್ರ ಜೊತೆ ಹೋಗ್ಬೇಡ, ಇವ್ರ ಜೊತೆ ಹೋಗ್ಬೇಡ, ಇವ್ರ ಜೊತೆ ಮಾತಾಡ್ಬೇಡ ಅಂತ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತಂದ್ರೆ, ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ತುಂಬಾನೇ ಜೆಲಸಿ ಅಂತೂ ತುಂಬಾನೇ ಇದೆ. ಸೊ ಈ ಒಂದು ವ್ಯಕ್ತಿ ನನ್ನ ಮಾತು ಮಾತ್ರ ಕೇಳ್ಬೇಕು, ನನಗ್ ಮಾತ್ರ ಟೈಮ್ ಕೊಡ್ಬೇಕು, ನನ್ನ ಮಾತ್ರ ಇಷ್ಟ ಪಡ್ಬೇಕು, ನನ್ನ ಮಾತ್ರ ಪ್ರೀತಿ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಈ ಒಂದು ವ್ಯಕ್ತಿಗೆ ಅವರ ತಾಯಿ ಸ್ಥಾನವನ್ನ ನೀವು ಕೊಟ್ಟಿದ್ರೆ, ಯಾಕಂದ್ರೆ ಎಂಪ್ರೆಸ್ ಎನರ್ಜಿ ಇರೋದ್ರಿಂದ ಒಂದು ಮದರ್ ಎನರ್ಜಿ ಕೂಡ ಅಂತ ಹೇಳ್ತಾರೆ. ಅವರ ತಾಯಿ ಸ್ಥಾನ, ಅವ್ರ ತಾಯಿ ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತಾರೋ ಅದೇ ರೀತಿ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ರ, ಪ್ರೀತಿ ಮಾಡ್ತಾ ಇದ್ರ. ಸೊ ಅವ್ರ ತಾಯಿ ತರನೇ ನೀವು ನೋಡೋಕ್ ಇರ್ಬೋದು. ಸೊ ಈ ರೀತಿನೂ ನೀವು ಕನೆಕ್ಟ್ ಮಾಡ್ಕೋಬಹುದು. ಸೊ ಅವರ ತಾಯಿ ಸ್ಥಾನವನ್ನ ನೀವು ತುಂಬ್ತಾ ಇದ್ದೀರ ಅವ್ರ ಲೈಫ್ ಅಲ್ಲಿ. ಸೊ ಇದೆಲ್ಲ ಅವ್ರಿಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಅನ್ಸುತ್ತೆ, ಸೊ ಈ ಒಂದ್ ವ್ಯಕ್ತಿನ ನಾನು ಕಳ್ಕೋಬಾರ್ದು, ಇವ್ರನ್ನ ಪಡ್ಕೊಳ್ಳೇಬೇಕು, ಇವ್ರ ಜೊತೆಗೆ ನನ್ನ ಜೀವನ ಪೂರ್ತಿ ಇದೇ ರೀತಿ ಲೈಫ್ ನ ಲೀಡ್ ಮಾಡ್ಲೇಬೇಕು ಅನ್ನೋ ಒಂದು ಹಠದಿಂದ ಕೆಲವೊಂದ್ಸತಿ ನಿಮ್ಮಿಂದ ಏನೋ ಸಿಲ್ಲಿ ಚಿಕ್ಕ ಚಿಕ್ಕ ವಿಚಾರಕ್ಕೂ ಅದನ್ನ ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ. ಸೊ ಅದು ಬಿಟ್ರೆ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ಬೇಕು, ನಿಮ್ಮಿಂದ ಬ್ರೇಕಪ್ ಆಗ್ಬೇಕು, ನಿಮ್ಗೂ ಕೂಡ ಭಯ ಇದೆ. ಸೊ ಈ ಒಂದ್ ವ್ಯಕ್ತಿ ನನ್ನ ಬಿಟ್ಟು ಹೋದ್ರೆ ನನ್ಗೆ ಯಾರು ಇರ್ತಾರೆ, ನನಗೆ ಯಾರು ಸಿಗ್ತಾರೆ, ಸೊ ನಂಗೆ ಯಾರು ಬೇಡ, ಇವರೇ ಲಾಸ್ಟ್ ಅನ್ನೋದು ನೀವು ಫಿಕ್ಸ್ ಆಗಿದ್ದೀರಾ. ಈ ಒಂದು ವ್ಯಕ್ತಿನೂ ಕೂಡ ಇವರೇ ಲಾಸ್ಟ್, ನನ್ನ ಲೈಫ್ ಅಲ್ಲಿ ಯಾರು ಬರೋದು ಬೇಡ ಅಂತ ಅವರು ಫಿಕ್ಸ್ ಆಗಿದ್ದಾರೆ. ಸೊ ನಿಮ್ಮಿಬ್ರು ಎನರ್ಜಿನೂ ಕೂಡ ಮ್ಯಾಚ್ ಆಗ್ತಿದೆ. ಸೊ ನಿಮ್ಮಿಬ್ರು ಮಧ್ಯ ದೇರ್ ಈಸ್ ಒಳ್ಳೆ ಬಾಂಡಿಂಗ್ ಇದೆ, ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಬರೀ ಒಂದು ಕನೆಕ್ಷನ್ ಅಲ್ಲಿ ಬರೀ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದೇ ಇಲ್ಲ, ಎಲ್ಲಾ ರೀತಿಯಿಂದಲೂ ಒಂದು ವ್ಯಕ್ತಿ ನಿಮಗೆ ಸಪೋರ್ಟ್ ಮಾಡಬೇಕು, ನಿಮ್ಮ ಡ್ರೀಮ್ಗೆ ಸಹಾಯ ಮಾಡಬೇಕು, ನೀವು ಅಚೀವ್ ಮಾಡಬೇಕು, ಗೋಲ್ ನ ರೀಚ್ ಆಗಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ತುಂಬಾನೇ ಒಂದು ವ್ಯಕ್ತಿ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಒಂದು ವ್ಯಕ್ತಿ ಹೋಗೋ ಬಾರೋ ಅಂತ ಕರೀಬಹುದು, ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ ಆಫ್ ಎಮೋಷನ್ ಟುವರ್ಡ್ಸ್ ಯು. ಸೊ ಇವ್ರಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ಹಾಗಾಗಿ ಕೆಲವೊಂದ್ಸತಿ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ, ಜಗಳ ಮಾಡ್ತಾರೆ, ಕಾಲು ಎಳಿತಾರೆ, ಎಲ್ಲಾನು ಮಾಡ್ತಿರ್ತಾರೆ. ನೀವು ಅವ್ರ ಕಂಟ್ರೋಲ್ ಅಲ್ಲಿ ಇರ್ಲಿ, ನೀವು ಅವ್ರ ಜೊತೆನೆ ಇರ್ಲಿ, ನೀವು ಅವ್ರ ಜೊತೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅನ್ನೋ ಒಂದು ಕಾಳಜಿ ತುಂಬಾನೇ ಇದೆ. ಸೊ ತುಂಬಾ ಭಯ ಇದೆ ನಿಮ್ಮನ್ನ ಎಲ್ಲಿ ಕಳ್ಕೊತೀನಿ ಅಂತ. ಬಟ್ ಆ ಒಂದು ವ್ಯಕ್ತಿ ಬಿಹೇವಿಯರ್ ಹೆಂಗಿರುತ್ತೆ ಅಂದ್ರೆ ತುಂಬಾ ರೂಡ್, ಸ್ಟ್ರೈಟ್ ಫಾರ್ವರ್ಡ್, ಇದ್ದಿದ್ದಂಗೆ ಹೇಳ್ಬಿಡ್ತಾರೆ, ಮಕ್ಕಳ್ದಂಗೆ ಹೇಳ್ಬಿಡೋದು. ಸೊ ಇವ್ರ ಹಿಂದೆ ಮುಂದೆ ಮಾತಾಡಕ್ ಬರಲ್ಲ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇದಾರೆ. ಸೊ ಅದು ನಿಮ್ಗೆ ಕೆಲವೊಂದ್ಸತಿ ಅನಿಸ್ಬೋದು, ಇವ್ರು ಯಾಕೆ ಹಿಂಗಿದ್ದಾರೆ, ಇವ್ರು ಯಾಕೆ ಚೇಂಜ್ ಆಗಲ್ವಾ ಅಂತ. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಇವರಿಂದ ಏನೆಲ್ಲ ನೀವು ರೂಡ್ ಬಿಹೇವಿಯರ್ ನೀವು ಕಾಣಿಸ್ಕೊಂತಾ ಇದೆ, ಅದು ಮುಂದೆ ಬರುವಂತ ದಿನಗಳಲ್ಲಿ ಅವರು ಕ್ರಮೇಣ ಚೇಂಜ್ ಆಗ್ತಾರೆ. ಸೊ ನಿಮ್ ತರನೇ ಸಾಫ್ಟ್ ಆಗಿರ್ತಾರೆ, ನಿಮ್ ತರನೇ ಒಂದ್ ವ್ಯಕ್ತಿ ಬದಲಾಗ್ತಾರೆ. ನೀವ್ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ, ಟೈಮ್ ಕೊಡ್ಬೇಕು, ಮೊದ್ಲಿನ ತರ ಒಂದ್ ವ್ಯಕ್ತಿ ನನ್ನ ಜೊತೆಗೆ ಜಾಲಿ ಆಗಿರ್ಬೇಕು, ಖುಷಿ ಆಗಿರ್ಬೇಕು, ಸೊ ಖುಷಿಯಾಗಿ ನಗ್ನಾಗ್ತಾ ನನ್ನ ಜೊತೆಗೆ ಮಾತಾಡ್ಬೇಕು, ಇವ್ ನನ್ಗೋಸ್ಕರ ಮಾತ್ರ ಇರ್ಬೇಕು ಅಂತ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ, ಅದೇ ರೀತಿ ಒಂದು ಕನೆಕ್ಷನ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ. ನಿಮ್ಮ ಕನೆಕ್ಷನ್ ಅಲ್ಲಿ ಏನಾದ್ರು ಅಪ್ಸ್ ಅಂಡ್ ಡೌನ್ಸ್ ಓಡಾಡ್ತಾ ಇದ್ರೆ, ಅಥವಾ ನೆಗೆಟಿವಿಟಿ ತುಂಬಾ ಇದೆ, ನಿಮ್ ಸಿಚುಯೇಷನ್ ಎಲ್ಲ ನಿಮ್ ವಿರುದ್ಧ ಇದೆ, ಆಪೋಸಿಟ್ ಇದೆ ಅಂದ್ರೆ ಅದೆಲ್ಲವೂ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಈ ಒಂದ್ ವ್ಯಕ್ತಿ ನಿಮ್ಮನ್ನ ಏನಾದ್ರು ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಮಾಡ್ತಾ ಇದ್ರ, ಅಥವಾ ಕಮ್ಯುನಿಕೇಶನೇ ಮಾಡ್ತಾ ಇಲ್ಲ ಸರಿಯಾಗಿ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಬರೀ ಹಾಯ್ ಬಾಯ್, ಊಟ ಆಯ್ತಾ, ತಿಂಡಿ ಆಯ್ತಾ, ಇದನ್ನ ಮಾತ್ರ ಕೇಳ್ತಿದ್ದಾರೆ ಅಂದ್ರೆ ಮುಂದೆ ಬರುವಂತ ದಿನಗಳು ಅದನ್ನ ಚೇಂಜ್ ಮಾಡ್ಕೋತಾರೆ. ಸೊ ನಿಮ್ಗೆ ಅಂತ ಟೈಮ್ ತಗೊಂಡು ನಿಮ್ಗೆ ಅಂತ ಮಾತಾಡ್ತಾರೆ, ನಿಮ್ಗೆ ಅಂತ ಈ ಒಂದು ವ್ಯಕ್ತಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಜೊತೆಗೆ ಪ್ರತಿ ಸತಿನೂ ನೀವು ಕರೆದಾಗ ಮೀಟ್ ಆಗ್ತಾರೆ. ಇದೆಲ್ಲಾನು ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ. ಬಟ್
ಸಿಕ್ಸ್ ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ನಿಮ್ಮ ಪಾರ್ಟ್ನರ್ಗೆ ಮತ್ತೆ ನಿಮ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಹೆಲ್ತ್ ಬಗ್ಗೆ ಗಮನ ಕೊಡಿ. ಮೇ ಬಿ ನೀವು ಸರಿಯಾಗಿ ಊಟ ತಿಂತಾ ಇಲ್ಲ, ಸರಿಯಾದ ಟೈಮ್ಗೆ ನಿದ್ದೆ ಮಾಡ್ತಾ ಇಲ್ಲ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ, ಸ್ಟ್ರೆಸ್ ಮಾಡ್ಕೋತಾ ಇದ್ರ ನಿಮ್ಮ ಕನೆಕ್ಷನ್ ವಿಚಾರದಲ್ಲಿ ಅಂದ್ರೆ ಹೆಲ್ತ್ ಬಗ್ಗೆ ನೀವು ಗಮನ ಕೊಡಬೇಕು. ಹೆಲ್ತ್ ಅಲ್ಲಿ ವೇರಿಯೇಷನ್ಸ್ ಆಗುವಂತ ಚಾನ್ಸಸ್ ಇದೆ ಬಿಕಾಸ್ ಸಿಕ್ಸ್ ಆಫ್ ಕಪ್ಸ್ ಇದೆ. ನೀವಾಗ್ಲಿ ನಿಮ್ಮ ಪಾರ್ಟ್ನರ್ ಆಗ್ಲಿ ಹೆಲ್ತ್ ಮೇಲೆ ಕಾನ್ಶಿಯಸ್ ಆಗಿ ಇರಬೇಕು. ಸೊ ನಿಮ್ಮ ಪಾರ್ಟ್ನರ್ಗೂ ಕೂಡ ಹೇಳಿ ಹೆಲ್ತ್ ಬಗ್ಗೆ ಗಮನ ಕೊಡಿ ಅಂತ. ನೀವು ಕೂಡ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿವೆ. ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ, ಡಿಪ್ರೆಷನ್ ಹೋಗ್ತಾ ಇದ್ರ, ಸ್ಟ್ರೆಸ್ ಆಗ್ತಾ ಇದೆ, ತುಂಬಾ ಹೆಡೇಕ್ ಆಗ್ತಿದೆ, ಮೈಗ್ರೇನ್ ಆಗ್ತಿದೆ, ಅಥವಾ ಮೈಗ್ರೇನ್ ಇಂದ ಸೈನಸ್ ಗೆ ಟರ್ನ್ ಔಟ್ ಆಗ್ತಿರ್ಬೋದು ನಿಮ್ಗೆ. ಸೊ ಸ್ವಲ್ಪ ನಿಮ್ಮ ಒಂದು ಥಿಂಕಿಂಗ್ ಏನಿದೆ, ಸ್ವಲ್ಪ ಹೀಲಿಂಗ್ ಮ್ಯೂಸಿಕ್ಸ್ ಆಗಿರ್ಬೋದು ಅಥವಾ ಕಾಮ್ ವಾಕ್ ಆಗಿರ್ಬೋದು, ಇದೆಲ್ಲ ನೀವು ಮಾಡ್ತಾ ಬನ್ನಿ. ಇಟ್ ವಿಲ್ ರೆಡ್ಯೂಸ್ ಯುವರ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ. ಓಕೆ, ಸೊ ಮೆಜಿಷಿಯನ್ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅವರ ಜೀವನದಲ್ಲಿ ನೀವು ರಾಜನ್ ತರ ಇದ್ದೀರಾ, ರಾಣಿ ತರ ಇದ್ದೀರಾ, ಅವ್ರು ನಿಮ್ಮನ್ನ ನೋಡ್ತಿದ್ದಾರೆ. ಅಂಡ್ ಮೆಜಿಷಿಯನ್ ಇರೋದ್ರಿಂದ ಅವರು ನಿಮ್ಗೆ ಪ್ರಾಮಿಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಿಮ್ಮ ಜೊತೆ ಯಾವತ್ತೂ ಜಗಳ ಆಡಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ, ನಿಮಗೆ ಹರ್ಟ್ ಮಾಡಲ್ಲ, ನೀವ್ ಹೇಳ್ದಂಗೆಲ್ಲ ಕೇಳ್ತೀನಿ. ಸೊ ಆದಷ್ಟು ನೀವೇನ್ ಹೇಳ್ತೀರ ಅದನ್ನೆಲ್ಲ ಫಾಲೋ ಮಾಡ್ತೀನಿ ಅಂತ ಮೇ ಬಿ ನಿಮಗೆ ಪ್ರಾಮಿಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಈ ಒಂದು ವ್ಯಕ್ತಿ ಆಕ್ಚುಲಿ ವೆರಿ ಸ್ಟ್ರಾಂಗ್ ಅಂಡ್ ಡಾಮಿನೇಟೆಡ್ ಅಂಡ್ ಇಂಡಿಪೆಂಡೆಂಟ್ ಪರ್ಸನ್ ಅಂತ ಹೇಳ್ಬೋದು. ಸೊ ಅಷ್ಟು ಸುಲಭವಾಗಿ ಇವ್ರು ಯಾರ ಮೇಲೂ ಪ್ರೀತಿ ಮಾಡಲ್ಲ, ಯಾರ ಮೇಲೂ ಅವ್ರು ನಂಬಿಕೆ ಬೆಳೆಸ್ಕೊಳ್ಳಲ್ಲ. ಸೊ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ತುಂಬಾನೇ ರೆಸ್ಪೆಕ್ಟ್ ಇದೆ. ಅಂದ್ರೆ ಯು ಡಿಸರ್ವ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು. ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಅಂಡ್ ಇದೆಲ್ಲ ಕಾರ್ಡ್ಸ್ ನ ಪಕ್ಕಕ್ಕಿಟ್ಟು ಇಂಟೆನ್ಷನ್ ವೈಸ್ ಹೇಳ್ಬೇಕು ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ರೆ ಇವ್ರಿಗೆ ಬೇರೆ ಯಾವ ಪ್ರಪಂಚನೂ ಇಲ್ಲ. ಇವ್ರು ತುಂಬಾ ಜನಗಳ ಹತ್ರ ಮಾತಾಡ್ಬೋದು, ಫ್ಲಾಟ್ ಮಾಡ್ಬೋದು, ಬಟ್ ಅವ್ರು ಯಾರ ಜೊತೆನೂ ನಿಮ್ಮ ತರ ಇದ್ದಂಗೆ ಇರಕ್ ಆಗಲ್ಲ. ಸೊ ಅವ್ರಿಗೆ ನೀವು ಅಂತ ಬಂದಾಗ ತುಂಬಾನೇ ಸಲಿಗೆ ಇದೆ, ತುಂಬಾನೇ ಪ್ರೀತಿ ಇದೆ. ಯಾರ ಮೇಲೆ ಪ್ರೀತಿ ಸಲಿಗೆ ಇರುತ್ತೆ ಗೊತ್ತಾ, ಅವ್ರ ಮೇಲೆನೆ ಜಾಸ್ತಿ ಜಗಳ ಮಾಡೋದು. ಸೊ ಈ ಒಂದು ವ್ಯಕ್ತಿ ಆ ಒಂದು ಗ್ರೂಪಿಗೆ ಸೇರಂತ ವ್ಯಕ್ತಿ. ಸೊ ಹಾಗಾಗಿ ಯಾವಾಗ್ಲೂ ನಿಮ್ಮ ಹತ್ರ ಜಗಳ ಮಾಡೋದು, ಕಾಲು ಎಳಿಯೋದು, ಸೊ ನೀನ್ ಯಾಕೆ ಹಂಗಿದ್ಯಾ ಹಿಂಗಿದ್ಯಾ ಅಂತ ರೇಗ್ಸೋದು, ಸೊ ನಿಮ್ಮನ್ನ ಕಂಪೇರ್ ಮಾಡಿ ಮಾತಾಡೋದು ಬೇರೆಯವ್ರಿಗೆ. ಬಟ್ ಅವರು ಆಕ್ಚುಲಿ ಮನ್ಸಿಂದ ಅವ್ರು ಯಾರು ನಿಮ್ಮನ್ನ ಕಂಪೇರ್ ಮಾಡಿ ಮಾತಾಡಲ್ಲ, ಸುಮ್ನೆ ನಿಮ್ಗೆ ರೇಗ್ಸಕ್ಕೆ ಅವ್ರು ನೋಡ್ ಹಂಗಿದ್ದಾರೆ, ನೀನ್ ಯಾಕೆ ಹಿಂಗಿದ್ಯಾ ಇದೆಲ್ಲ ನಿಮ್ಗೆ ಹೇಳ್ತಿರ್ತಾರೆ. ಅಂತಂದ್ರೆ ಸುಮ್ನೆ ನಿಮ್ಮನ್ನ ಕಾಲು ಎಳಿಯಕ್ಕೆ, ನಿಮ್ಮನ್ನ ನಗಸಕ್ಕೆ ಕೆಲವೊಂದ್ಸತಿ ಅವರು ನಗ್ಸಕ್ಕೂ ಟ್ರೈ ಮಾಡ್ತಾರೆ. ನಿಮ್ ನಗದೇ ಇಲ್ಲ, ಅವ್ರಿಗೆ ತುಂಬಾ ಕೋಪ ಬಂದಾಗ ನೀವು ನಿಮ್ ಕಣ್ಣಲ್ಲಿ ನೀರಾದ್ರೂ ನೋಡ್ಬೇಕು. ಇದೆಲ್ಲ ಒಂದ್ ವ್ಯಕ್ತಿಗೆ ಅನ್ಸುತ್ತೆ, ಇದು ನಾನು ಹೇಳ್ಬೋದು. ಬಟ್ ಓವರ್ ಆಲ್ ನಿಮ್ ಎನರ್ಜಿ ಡೆಫಿನೆಟ್ಲಿ ನೀವೇನಾದ್ರೂ ಆಪ್ಷನ್ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದ್ರ, ಚಾಲೆಂಜಿಂಗ್ ಇದೆ, ತುಂಬಾ ರಿಸ್ಕ್ ಇದೆ, ಈ ಒಂದು ವ್ಯಕ್ತಿ ಜೊತೆಗೆ ಬದುಕಕ್ಕೆ ಆಗಲ್ಲ ಅಂತ ನಿಮ್ಗೆ ಅನ್ಸ್ತಾ ಇದೆ, ಅದೆಲ್ಲ ಸರಿ ಹೋಗಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ಖುಷಿಯಾಗಿ ನೋಡ್ಕೋತಾರೆ. ನಿಮ್ಗೆ ಲವ್, ಪ್ರೀತಿ, ಲವ್, ಕೇರ್, ಟೈಮ್ ಎಲ್ಲವೂ ಕೂಡ ಕೊಡ್ತಾರೆ. ಎಲ್ಲಾನು ಕೂಡ ಟೈಮ್ ಮೇಲೆ ಟೈಮು ಫೋಕಸ್ ಮಾಡಿ ನೀವು ಕೂಡ ನಿಮ್ ಲೈಫ್ ಮೇಲೆ. ಸೊ ಟೈಮ್ ಕಳೀತಾ ಕಳೀತಾ ಈ ಒಂದು ವ್ಯಕ್ತಿನೂ ಬದಲಾಗ್ತಾರೆ ಅಂತ ಹೇಳ್ತಾ, ಸೊ ಏಂಜಲ್ಸ್ ಎರಡು ಬ್ಯೂಟಿಫುಲ್ ಗೈಡೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಬಂದು ಯು ಆರ್ ರೆಡಿ ಅಂತ. ಸೊ ಯು ಆರ್ ರೆಡಿ ಅಂತ ಏನು ಕೇಳ್ತಿದೆ ಅಂದ್ರೆ ಮೇ ಬಿ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ, ನಮ್ಮ ವಿಶ್ವಾಸ ಆಗಿರ್ಬೋದು, ಇವತ್ತು ಕನೆಕ್ಷನ್ ಮೇಲೆ ನೀವೇನೆಲ್ಲ ಅನ್ಕೋತಾ ಇದ್ದೀರಾ, ನನ್ನ ವ್ಯಕ್ತಿನ ನಾನು ಆದಷ್ಟು ಬೇಗ ಮದ್ವೆ ಆಗ್ಬೇಕು, ಮದ್ವೆ ಆಗಿ ತುಂಬಾ ಚೆನ್ನಾಗಿರ್ಬೇಕು. ಅಂಡ್ ಇಫ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಮ್ಯಾರೇಜ್, if you are manifesting happiness, if you are manifesting something deep in this connection, ಏನೋ ಒಂದು ಚೇಂಜಸ್ ಆಗ್ಬೇಕು, ನನ್ನ ವ್ಯಕ್ತಿ ನನ್ನ ಮಾತು ಕೇಳ್ಬೇಕು, ನಿಮ್ಮ ಒಂದು ಕ್ವಶನ್ ಏನಿದೆ ಅದೆಲ್ಲ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಏನೆಲ್ಲ ಆಸೆಗಳಿದೆ, ಆಕಾಂಕ್ಷೆಗಳಿದೆ, ನಿಮ್ಮ ವಿಶಸ್ ಫುಲ್ಫಿಲ್ ಆಗುತ್ತಾ ಆಗಲ್ವ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಯು ಆರ್ ರೆಡಿ ಅಂತ ಹೇಳ್ತಿದ್ದಾರೆ. ಯು ಆರ್ ರೆಡಿ ಟು ಅಟ್ರಾಕ್ಟ್ ಎವ್ರಿಥಿಂಗ್, ಹ್ಯಾಪಿನೆಸ್, ರೊಮ್ಯಾನ್ಸ್, ಅಂಡ್ ನಿಮ್ಮೆಲ್ಲಾ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ, ಮ್ಯಾರೇಜ್ ಅಂಡ್ ಏನೇ ಆಗಿಲಿ ಒಂದು ಕನೆಕ್ಷನ್ ಮೇಲೆ ನೀವೇನೆಲ್ಲ ಆಸೆ ಇಟ್ಕೊಂಡಿದ್ದೀರಾ, ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಈ ಒಂದು ಸಮಯದಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಅದು ಅಟ್ರಾಕ್ಟ್ ಆಗುತ್ತೆ, ಫುಲ್ಫಿಲ್ ಆಗುತ್ತೆ ನಿಮ್ಮ ಡಿಸೈರ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಕಾರ್ಡ್ ಬಂದು ಇಟ್ಸ್ ಅಪ್ ಟು ಯು. ಸೊ ಕೆಲವೊಂದ್ಸತಿ ನೀವು ಅನ್ಕೋತಾ ಇರ್ತೀರಾ ಈ ಒಂದು ಕನೆಕ್ಷನ್ ಅಲ್ಲಿ ಇರೋದಾ ಬೇಡವಾ, ಗಿವ್ ಅಪ್ ಮಾಡ್ಬಿಡೋಣ ಅಂತ, ಆದ್ರೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ. ಫಸ್ಟ್ ಇದರಿಂದ ಎಲ್ಲ ಆಚೆಗೆ ಬನ್ನಿ, ಗೋ ವಿತ್ ದ ಫ್ಲೋ ಅನ್ನೋ ರೀತಿನಲ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ, ಹೋಪ್ ಇಟ್ಕೊಳ್ಳಿ. ಸೊ ಇವತ್ತು ಕಷ್ಟ ಬರ್ತಾ ಇದೆ ಅಂದ್ರೆ ಅದನ್ನ ಹೇಗೆ ಓವರ್ಕಮ್ ಮಾಡ್ತೀರಾ ಅನ್ನೋದಕ್ಕೆ ದೇವರು ಕೊಟ್ಟಂತ ಪರೀಕ್ಷೆ ಅದು, ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಇಟ್ಸ್ ಅಪ್ ಟು ಯು ಅಂತ ಬರ್ತಾ ಇದೆ. ನೀವೇನಾದ್ರೂ ಆಕ್ಷನ್ ತಗೊಬೇಕು, ಈ ಒಂದು ಕನೆಕ್ಷನ್ ಅಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಬೇಕು ಅಥವಾ ನೀವು ಬದಲಾಗಬೇಕು ಅಂತ ಏನಾದ್ರೂ ಅನ್ಕೋತಾ ಇದ್ರೆ ಅಂದ್ರೆ ಎಲ್ಲವೂ ಕೂಡ ನಿಮ್ಮ ಮೇಲಿದೆ. ನೀವು ಯಾವ ತರ ಆಕ್ಷನ್ ತಗೊಂತೀರಾ ಅದ್ರ ಮೇಲೆ ನಿಮ್ಮ ಒಂದು ಭವಿಷ್ಯ ನಿಂತಿದೆ ಅಂತ ಏಂಜಲ್ಸ್ ಎರಡು ಬ್ಯೂಟಿಫುಲ್ ಕಾರ್ಡ್ ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.